ಬಟ್ ನಾನು ಒಂದು ಏನು ಕೇಳ್ತೀನಿ ಅಂದರೆ ದರ್ಶನ್ ಮನೆಯವರು, ದರ್ಶನ್ ಅಭಿಮಾನಿಗಳು, ದರ್ಶನ್ ಸಂಬಂಧಿಕರು ಏನೋ ಒಂದು ಪ್ರಶ್ನೆ ಕೇಳ್ತಾರಪ್ಪ ಅವರು. ಅಲ್ಲ ರೀ, ಎಷ್ಟೊಂದು ಕೇಸಲ್ಲಿ, ಮರ್ಡರ್ ಕೇಸಲ್ಲಿ ಬೇಲ್ ಸಿಕ್ಕಿದೆ, ಆಯಿತು ಮೆಡಿಕಲ್ ಗ್ರೌಂಡಲ್ಲಿ ತೊಗೊಂಡಿದ್ದಾಯಿತು, ಫಾರಿನ್ ಟೂರ್ ಏನೋ ಹೋಗ್ಬಿಟ್ಟಿದ್ರು, ಸಿನಿಮಾ ಪರ್ಪಸ್ ಏನೋ ಹೋಗಿದ್ರು, ಆ ಸಿನಿಮಾದಲ್ಲಿ ಶೂಟಿಂಗ್ ನೀವು ಯಾವ ಥರ ಬೇಕಾದರೂ ವ್ಯಾಖ್ಯಾನ ಮಾಡ್ಕೊಳ್ಬಹುದು, ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಏನೋ ಒಂದು ಆಗೋಯ್ತು. ಹಾಗಂದ ಮಾತ್ರಕ್ಕೆ ಆ ಮನುಷ್ಯನಿಗೆ ಬೇರೆ ನಿರಾಕರಿಸ್ಬಿಡ್ತೀರಾ ನೀವು? ಇವಾಗ ಇದರಲ್ಲಿ ಈ ಮನುಷ್ಯನ ಏನೋ ಒಂದು ಕ್ರೈಮನ್ನು ಹೀನಿಯಸ್ ಅಂಥೇಳಿ ಮೊದಲೇ ಜಡ್ಜ್ ಮಾಡಿಕೊಂಡು ಬಿಟ್ಟು, ಇದು ಒಂಥರ ವಿರಳ ಕೇಸ್, ಇದು ಈ ಥರ ಯಾರೂ ಮಾಡಬಾರ್ದು, ಇದು ವಿಕೃತ, ಇವ್ರು ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ ಸಾಯಿಸಾದ್ಮೇಲೆ, ಈ ಒಂದು ಕಾರಣ ಜಾಸ್ತಿ ಇದೆಯಾ ಅದರಲ್ಲಿ? ಅಂದರೆ ಕೊಲೆಯ ಪ್ರಮಾಣದ ತೀವ್ರತೆ ಆಧರಿಸಿ ದರ್ಶನ್ಗೆ ಬೇಲ್ ರಿಜೆಕ್ಟ್ ಮಾಡ್ತಿರೋದಾ ಇದು, ಅಥವಾ ಮೆಡಿಕಲ್ ರೀಸನ್ ಸುಳ್ಳು ಹೇಳ್ಬಿಟ್ಟಿದ್ದಾನೆ ಈ ಮನುಷ್ಯ, ಯಾಕೆ ಬೇಲ್ ಕೊಡಬೇಕು, ಈ ವಿಚಾರ ಜಾಸ್ತಿ ಇದೆಯಾ? ಲೋಕೇಶ್ ಸರ್ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಮೇನ್ ಪ್ರಾಜೆಕ್ಟ್ ಮಾಡಿದ್ದೆ ಅದು. ನೋಡಿ, ಒಬ್ಬ ವ್ಯಕ್ತಿ ಬೇಲ್ ಪಡಿಬೇಕಾದ್ರೆ ಎಷ್ಟೊಂದು ಮೆಡಿಕಲ್ ರೀಸನ್ ಕೊಡ್ತಿದ್ದಾರೆ, ಅವ್ರು ವಾಕ್ ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟು ವಾಕ್ ಮಾಡ್ತಿದ್ದಾರೆ, ಇವಾಗ ಬೇಲ್ ಸಿಕ್ಕಾದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಹಿಸ್ ಮೇನ್ ಪರ್ಪಸ್ ಇಸ್ ಟು ಟೇಕ್ ಟ್ರೀಟ್ಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಹಾಸ್ಪಿಟಲ್, ಆಪರೇಷನ್ ಅಂತ ಹೇಳ್ಬಿಟ್ಟು. ಬೇಲ್ ಕೊಟ್ಟಾದ್ಮೇಲೆ ವೈ ಹಿ ಹ್ಯಾಸ್ ನಾಟ್ ಟೇಕ್ ಆಪರೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒಂದು ಆಯ್ತಪ್ಪ, ಆಪರೇಟ್ ಮಾಡಿಲ್ಲ, ನಿನಗೆ ಆಯುರ್ವೇದಿಕ್ಕೋ ಹೋಮಿಯೋಪತಿನೋ ಯಾರೋ ಒಬ್ರು ಟ್ರೀಟ್ಮೆಂಟ್ ಹೇಳಿದ್ರು, ಅಥವಾ ನಿಮಗೆ ಬಗೆಹರಿಸ್ಕೊ ಅಂತ ಹೇಳ್ಬೋದು. ಆದ್ರೆ ಅದಾದ ನಂತರದ ಬೆಳವಣಿಗೆ ಇದೆಯಲ್ಲ, ಓಕೆ ಆಯ್ತಪ್ಪ ನಿನ್ಗೆ ಹೆಲ್ತ್ ಪರ್ಪಸ್ ನಿನ್ಗೆ ತಗೊಂಡು ಇವಾಗ ಚೆನ್ನಾಗಿದ್ಯಾ, ಗೋಬ್ಯಾಕ್ ಅಂತ ಹೇಳ್ಬೋದಲ್ವಾ. ಸೊ ನಿಮ್ಮ ಫಸ್ಟ್ ಆಫ್ ಆಲ್ ಅವರು ಒಳಗಡೆ ಜೈಲಲ್ಲಿ ಇದ್ದಾಗ, ಅಂದ್ರೆ ಬೇರೆಯವ್ರ ಜೊತೆ ಸೇರ್ಕೊಂಡು ಕೆಲವೊಂದು ಪ್ರಿವಿಲೇಜ್ ಸಿಕ್ಕಿತ್ತಲ್ಲ ಅವರಿಗೆ, ಏನು ಕಾಫಿ ಕುಡಿಯೋದಿರ್ಬೋದು, ಹೊರಗಡೆ ಕೂರೋದಿರ್ಬೋದು, ಸಿಗರೇಟ್ ಸೇದೋದಿರ್ಬೋದು, ಈ ಪ್ರಿವಿಲೇಜಸ್ ಎಲ್ಲ ನೋಡಿ ಮತ್ತೆ ಅವ್ರು ಸಬ್ಸಿಕ್ವೆಂಟ್ ಫಾಲ್ಸ್ ಏನ್ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನೆಲ್ಲ ನೋಡಿ ಸ್ವಲ್ಪ ಕೋರ್ಟ್ ಪ್ರಿಜುಡೈಸ್ ಆಗುತ್ತೆ, ಒನ್ ಸೈಡ್ ಆಗುತ್ತೆ, ಓ ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಬ್ರೂಟಾಲಿಟಿ ಆಫ್ ದಿ ಮರ್ಡರ್, ಎಲ್ಲ ಮರ್ಡರ್ ಬ್ರೂಟಲ್ ಆಗೇ ಇರುತ್ತೆ, ಇದು ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿದೆ. ಇನ್ನೊಂದು ನಾಲ್ಕನೇದು, ಈಸ್ ಎ ರೋಲ್ ಮಾಡೆಲ್. ನಾಳೆ ಅವ್ರು ಒಂದು ಕೆಲಸ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲಿ ಹೋಗಿ ಒಂದು ಕಸನ ಒಂದು 5 ನಿಮಿಷ ಕ್ಲೀನ್ ಮಾಡಿದ್ರೆ ಎಲ್ಲಾ ಜನರಿಗೆ ಮೋಟಿವೇಟ್ ಆಗುತ್ತೆ, ನಮ್ಮ ಹೀರೋನೇ ಮಾಡ್ತಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮ ಅವರು ಇವಾಗ ಏನ್ ಹೇಳಿದ್ರು, ನಾವು ಚಿನ್ನ ಖರೀದಿ ಮಾಡಬೇಡಿ ಅಂದ್ರು, ಟ್ರಾವೆಲ್ ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ರು, ವೆಹಿಕಲ್ ಪರ್ಚೇಸ್ ಮಾಡಬೇಡಿ. ಕೆಲವೊಂದು ಫಾಲೋವರ್ಸ್ ಅಂತ ಇರ್ತಾರೆ, ಹೌದಪ್ಪ ನಮ್ಮ ದೇಶದ ಪ್ರಧಾನಿ ಹೇಳಿದರೆ ನಾವು ಅದನ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿಗೆ ಬರುತ್ತೆ. ಅದರಿಂದ ಅಂದ್ರೆ ಎಕಾನಮಿ ಅಥವಾ ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಈ ತರ ರೋಲ್ ಮಾಡೆಲ್ಗಳು ಈ ತರ ಏನಾರ ಮಾಡಿದಾಗ ಅದನ್ನ ಸಮಾಜದಲ್ಲಿ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದು ಕೂಡ ಒಂದ್ ಸೈಡ್ ಅಲ್ಲಿ ಅಂದ್ರೆ ಮೈಂಡ್ ಇರುತ್ತೆ ಕೋರ್ಟ್ ಅಲ್ಲಿ. ಸೊ ಕೋರ್ಟ್ ಯಾವುದೇ ರೀತಿ ಉದ್ದೇಶ ಇಲ್ಲ ಇವರಿಗೆ ಬೇಲ್ ರಿಜೆಕ್ಟ್ ಮಾಡಬೇಕು, ಇವರು ಜೈಲಲ್ಲೇ ಇರಬೇಕು, ಅಥವಾ ಇವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಯಾವುದೇ ರೀತಿ ಉದ್ದೇಶ ಇರೋದಿಲ್ಲ. ಸೊ ಇವ್ರು ಮಾಡಿರ್ತಕ್ಕಂಥದ್ರೆ ಡೆವಲಪ್ಮೆಂಟ್ ಇರುತ್ತಲ್ಲ, ಆ ಬೇಸಿಸ್ ಮೇಲೆ ನಿರ್ಧಾರ ಮಾಡಿರುತ್ತೆ. ಆದ್ರೆ ಎನಿ ಫೈಂಡಿಂಗ್ ಇನ್ ದಿ ಬೇಲ್ ಪಿಟಿಷನ್ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಬರ್ದಿರ್ತಾರೆ. ಈ ಟ್ರಯಲ್ಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ. ಎಷ್ಟೋ ಇವಾಗ ನಾನು ನೋಡಿದ್ದೀನಿ, ಕೊಪ್ಪದಲ್ಲಿ ಒಂದು ಮರ್ಡರ್ ಆಯ್ತು, ಅಂದ್ರೆ ಸ್ಟೆಪ್ ಮದರ್ನ ಅಂದ್ರೆ ಅಡಾಪ್ಟೆಡ್ ಮದರ್, ಮಲತಾಯಿ. ಹೌದು. ಸೊ ಅವರು ಮರ್ಡರ್ ಆಗಿರುತ್ತೆ, ಆಸ್ತಿ ಪರ್ಪಸ್ಗೆ ಮರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಜೈಲಲ್ಲೇ ಇಟ್ಟಿರ್ತಾರೆ, 10 ವರ್ಷ 12 ವರ್ಷ ಜೈಲಲ್ಲೇ ಇರ್ತಾರೆ. ಸುಪ್ರೀಂ ಕೋರ್ಟ್ ಅಪೀಲ್ ಮಾಡುತ್ತೆ, ಇವನ್ ಅಡಾಪ್ಟೆಡ್ ಸನ್ ಆಗ್ಬಿಟ್ಟು ಅವನ್ ಫೇವರ್ ಆಗಿ ವಿಲ್ ಇರ್ಬೇಕಾರೆ ದೇರ್ ವಾಸ್ ನೋ ಇಂಟೆನ್ಷನ್ ಟು ಕಿಲ್ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಅನ್ನೆಸರಿ he was in JC for 10 to 12 years. 12 long years judicial custody. ಹೌದು. It was a honorary acquittal with the Supreme Court. Okay. So can you imagine, there are many cases the real, accused who are not accused in real, they are the victims. Okay. ಸೊ ಕೆಲವೊಂದು ಕೇಸಲ್ಲಿ ಆ ಥರನೂ ಆಗಿರುತ್ತೆ. ಸೊ ಎಲ್ಲ ರೀತಿಯಲ್ಲಿ ನೀವು ಕೇಸ್ ನೋಡ್ತಿರ್ಬೇಕಾದ್ರೆ ದಿಸ್ ನಾಟ್ ಅ ಸ್ಪೆಷಲ್ ಕೇಸ್. ಏನು 2 ವರ್ಷ 1 ವರ್ಷ ಏನು ದೊಡ್ಡ ವಿಚಾರ ಅಲ್ಲ ಜೈಸಲ್ಲಿ ಇರೋದು. ಲೆಟ್ ದಿ ಇನ್ವೆಸ್ಟಿಗೇಷನ್ ಟ್ರಯಲ್ ಗೋ ಆನ್. ಸೊ ಏನು ಸ್ಪೀಡ್ ಅಪ್ ಮಾಡ್ಬೇಕಾ, ವಿಲ್ ಗಿವ್ ಯು ಡೈರೆಕ್ಷನ್ ಅಂತ ಹೇಳ್ಬಿಟ್ಟು. ಓಕೆ.